Who said women should not study? Who said women should not speak? Learning is not for pride. It is for knowledge. You thought I'm uneducated, right? Long ago, my Attige admitted me to an education institution in Ooty. I have completed my degree in English, but still I'm living here with our traditions and values. Take your words back, Mr. Veerabhadra. ಅಮ್ಮ ಅತ್ತೆ Parshu, Ratna, you may leave. ಹೋಗಿ ಅನ್ನಲ್ಲ. ಅಲ್ಲ ಮಾದಪ್ಪಣ ನಿನ್ನೆಯಿಂದನೂ ನಂಜನಗೂಡಿಗೆ ಓಡಾಡ್ತವ್ರೆ, ಅದು ಅಲ್ಲದೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಓಡಾಡ್ತವ್ರೆ ಅಂತ ಹೇಳ್ತವ್ರೆ. ಅಂಥದ್ದೇನಿರ್ಬೋದು? ಒಂದ್ಕಿತ ಫೋನ್ ಮಾಡಿ ಕೇಳಲ್ಲ. ಶಿವು ಏನಪ್ಪ ಇಲ್ಲಿ? ಮಾದಪ್ಪಣ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ನಿನಗೆ ಫೋನ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ಹೌದಾ? ಮಾದಪ್ಪಣ ಎಲ್ಲಿಗೆ ಹೋಗಿ ಬರ್ತಿದ್ಯಾ? ನಾನು ಅದು ಈ ನಂಜನಗೂಡಿಗೆ ಹೋಗಿದ್ದೆ. ವಾ, ಏನಿಸ್ತೆ ಮಾದಪ್ಪಣ? ಅದು ಈ ಈ ಪಾಸ್ಬುಕ್ ಎಂಟ್ರಿ ಮಾಡಿಸೋಣ ಅಂತ ಹೋಗಿದ್ದೆ ಕಣಪ್ಪ. ಪಾಸ್ಬುಕ್ ಎಂಟ್ರಿ? ನೀನು ಮಾರಿಗೂಡಿಂದ ನಂಜನಗೂಡಿನವರೆಗೂ ಪಾಸ್ಬುಕ್ ಎಂಟ್ರಿ ಮಾಡೋಕ್ಕೋಸ್ಕರ ಹೋಗಿ ಬಂದೆ. ಮಾದಪ್ಪಣ ನನ್ನ ತಾವು ಸುಳ್ಳು ಹೇಳ್ಬೇಡ. ನಾನು ಚಿಕ್ಕ ಹುಡುಗನನ್ನು ನೋಡ್ತೀವಿ. ನೀನು ಸಬ್ ರಿಜಿಸ್ಟ್ರ್ ಆಫೀಸ್ನಾಗೆ 2 ದಿವಸದಿಂದ ಓಡಾಡ್ತಿದ್ಯಾ ಅಂತ ನಂಗೆ ಗೊತ್ತೈತೆ. ಯಾಕೆ ಅಂತ ಕೇಳ್ತೀವಿ. ನನ್ನ ತಾವು ಸುಳ್ಳು ಹೇಳ್ಬೇಡ ಮಾದಪ್ಪಣ. ನಿನಗೂ ಸುಳ್ಳು ಹೇಳಿ ನಾನು ಯಾವ ನರಕಕ್ಕೆ ಹೋಗ್ಲಪ್ಪ. ಹೇಳ್ತೀನಿ ಶಿವು, ಇವತ್ತು ಎಲ್ಲನೂ ನಿಜ ಹೇಳಿಬಿಡ್ತೀನಿ. ನಾನು ನಿನ್ನ ತಂಗಿನ ನನ್ನ ಮನೆ ಬೆಳಗ್ಸೋದಕ್ಕೆ ಅಂತ ಮನೆಗೆ ಕರ್ಕೊಂಡು ಹೋದ್ಮೇಲೆ ರಾತ್ರಿ ಇಡಿಯೆಲ್ಲ ಒಂಥರ ಕೊರಗು. ನನ್ನ ಸೊಸೆಗೆ ಭದ್ರತೆ ಅನ್ನೋದು ಸಿಗಬೇಕು. ಅದು ಅವಳು ಇಡೀ ಜೀವನಕ್ಕೆ ಆಧಾರವಾಗಿರಬೇಕು. ಅವಳು ಯಾವುದೇ ಕಾರಣಕ್ಕೂ ಕೊರಗಬಾರ್ದು. ಅದಕ್ಕೆ ನನ್ನ ಆಸ್ತಿ ಪಾಸ್ತಿ ಮನೆ ಎಲ್ಲನೂ ನನ್ನ ಸೊಸೆ ಹೆಸರಿಗೆ ಬರ್ಸೋಕೆ ಅಂತ ಹೋಗಿದ್ದೆ ಕಣಪ್ಪ. ಏನು ದಣಿ ಇದು? ಅಮ್ಮವರು ಅಳ್ಳೂರ್ದಂಗೆ ಇಂಗ್ಲೀಷ್ನಾಗೆ ಮಾತಾಡ್ತಾವ್ರೆ. ಈ ವರ್ಷದಿಂದ ನಿಮ್ಮ ಮನೆಗೆ ಕ್ಯಾಮೆ ಮಾಡ್ತಾವಿನಿ. ನನಗೇನೆ ಒಂದಿನಕ್ಕೂ ಗೊತ್ತಾಗಲಿಲ್ಲ ಅಮ್ಮವ್ರು ಕಲ್ತವ್ರೆ ಅಂತ. ಪತ್ರಿ, ನೀನು ಬರೀ ಚಾಕ್ರಿ ಮಾಡ್ಕೊಂಡಿದ್ದೀಯ, ಆದರೆ ನಾನು ಅವಳು ಸ್ವಂತ ಗಂಡ. ನನಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ. ತುಂಬಿದ ಪಟ್ಟಣದಲ್ಲಿ ಕಂಡ್ಯ ತುಂಡಂಗಿಯವನ ಅಂದಂಗೆ ಆಗೋಯ್ತಲ್ಲೋ ಕತೆ. ಅಲ್ಲ ದಣಿ, ಮದುವೆ ಮಾಡ್ಕೊಂಡು ಮ್ಯಾಕಾರ ಗೊತ್ತಾಗ್ಲಿಲ್ವ ದಣಿ ನಿಮಗೆ? ಅವಳೇ ಹೇಳಿದ್ಲಲ್ಲ, ಇದನ್ನೆಲ್ಲ ಕಲಿಸಿದ್ದು ಅವಳತ್ತಿಗೆ ಅಂತ. ಅವಳತ್ತಿಗೆ ಅಂದರೆ ಯಾರು ಅಂದ್ಕೊಂಡಿದೀಯ? ಆ ಶಾರದೆ ಬೂದಿ ಮುಚ್ಚಿದ ಕೆಂಡ ಥರ ಎಲ್ಲ ಕಲಿಸಿ ಗುಂಬನ್ ಗುಸ್ಕಿ ಥರ ಶಿವು ಮನೆ ಹೊಕ್ಕಿದ್ದಾಳೆ ನೋಡು. ಆದರೂ ನಮ್ಮ ಸೌಭಾಗ್ಯನ ಗುಣ ಇಷ್ಟ ಆಯಿತು ಕಣೋ. ತವ್ರ ಮನೆ ತುಪ್ಪ ಅನ್ನಕ್ಕಿಂತಲೂ ಗಂಡನ ಮನೆ ಗಂಜಿ ಲೇಸು ಅನ್ನೋ ಥರ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಇರೋಳ ಥರ ನಾಟಕ ಮಾಡಿದಾಳೆ ನೋಡು. ಆದರೆ ಇವತ್ತು ನನ್ನ ಮುಂದೆ ಅವಳು ವಿದ್ಯೆ ಪ್ರದರ್ಶನ ಮಾಡಿ ತಪ್ಪು ಮಾಡಿಬಿಟ್ಲು. ಈ ಶಾರದಿ ಈಗ ಏಟು ತಿಂದ ಹುಲಿ ಥರ ಆಗಿದ್ದಾಳೆ. ಈಗಲೇ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದರೆ ಮುಂದೆ ಅವಳು ಇನ್ನೇನೇನು ಮಾಡ್ಬೋದು ಯೋಚನೆ ಮಾಡು. ನಿನ್ನ ಆಶ್ಚರ್ಯ ನನಗೆ ಆಶ್ಚರ್ಯ ಆಗ್ತಿಲ್ಲ ಸುಶೀಲಾ. ಯಾಕೆ ಗೊತ್ತಾ, ನಾವು ಏನೇ ವಿದ್ಯೆ ಕಲಿತರೂ
ಅದನ್ನು ಅಹಂಕಾರದಿಂದ ಬೇರೆಯವರೆದುರಿಗೆ ತೋರಿಸ್ಕೋಬಾರ್ದು. ಸಮಯ ಬಂದಾಗ, ಅಗತ್ಯ ಬಿದ್ದಾಗ ಮಾತ್ರ ನಾವು ಅದನ್ನು ತೋರಿಸ್ಕೋಬೇಕು ಅಂತ ನನ್ನ ಅತ್ತಿಗೆ ನನಗೆ ಹೇಳ್ಕೊಟ್ಟಿದ್ಲು. ನನ್ನ ಅತ್ತಿಗೆ ಸಾಮಾನ್ಯದೋಳಲ್ಲ ಸುಶೀಲಾ. ಒಂದು ಹೆಣ್ಣು ಸ್ವಾವಲಂಬಿಯಾಗಿ ಹೇಗೆ ಬದುಕಬೇಕು, ಒಂದು ಹೆಣ್ಣಿಗೆ ಯಾವುದಾದ್ರೂ ಒಂದು ಕಲೆ ಗೊತ್ತಿರಬೇಕು ಅಂತ ಎಲ್ಲ ಹೇಳ್ಕೊಡ್ತಿದ್ಲು. ಅವಳಿಗೇನಾದರೂ ಗೊತ್ತಿಲ್ಲದೆ ಹೋದರೆ ಇನ್ನೊಬ್ಬರಿಂದ ಹೇಳಿಸ್ಕೊಡ್ತಿದ್ಲು. ನನ್ನ ಅತ್ತಿಗೆ ಒಬ್ಬಳು ನಿಂತರೆ ಅವಳ ಹಿಂದೆ ಇಡೀ ಒಂದು ಮಹಿಳಾ ಸಮಾಜನೇ ನಿಂತ ಹಾಗೆ. ಅಂಥ ದೊಡ್ಡ ವ್ಯಕ್ತಿ ನಮ್ಮ ಅತ್ತಿಗೆ. ಈಗಲೂ ಅಷ್ಟೆ, ನಾನು ನನ್ನ ಗಂಡನ ಬಣ್ಣ ಕಳಚಿ ಅವ್ರನ್ನ ಬೀದಿಗೆ ತಂದು ನಿಲ್ಲಿಸೋದಕ್ಕೆ ನನಗೆ ಒಂದು ಕ್ಷಣ ಸಾಕು. ಆದರೆ ನನ್ನ ಅತ್ತಿಗೆ ಕಲಿಸ್ಕೊಟ್ಟಿರೋ ಸಂಸ್ಕಾರದಿಂದ ನಾನು ಹಾಗೆ ಮಾಡದೆ ಸುಮ್ಮನೆ ಇದ್ದೀನಿ. ತುಂಬಲಿ, ನನ್ನ ಗಂಡನ ಪಾಪದ ಕೊಡ ಚೆನ್ನಾಗಿ ತುಂಬಲಿ. ಆದರೆ ಆ ಪಾಪದ ಕೊಡ ತುಂಬಿದಾಗ ಅದನ್ನು ಒಡೆಯೋ ಮೊದಲನೇ ಹೆಣ್ಣು ನಾನೇ. ಮಾದಪ್ಪಣ್ಣ, ಏನು ಹೇಳ್ತಿದ್ಯಾ? ಶಿವು, ನಿನ್ನ ಕೈ ಹಿಡಿದು ಕೇಳ್ಕೊತಾ ಇದ್ದೀನಿ, ಇಲ್ಲ ಅನ್ಬಾರ್ದು ನೀನು. ಅಲ್ಲ ಮಾದಪ್ಪಣ್ಣ, ನೀನು ಕಷ್ಟಪಟ್ಟು ಒಂದೊಂದು ಬೆವರ ನೀನು ಕೂಡ ಹಾಕಿ ಗಳಿಸಿರೋ ಆಸ್ತಿ ಪಾಸ್ತಿ ಅದು. ಅದನ್ನ ನನ್ನ ತಂಗಿ ಹೆಸರಿಗೆ ಹೆಂಗೆ ಬರೀತೀಯ ನೀನು? ನಿಂಗೆ 2 ಮಕ್ಕಳವ್ರೆ, ಲೀಲಕ್ಕ ಐತೆ, ನಿನಗೆ ಅವ್ರು ಯಾರು ಕಣ್ಣಿಗೆ ಕಾಣಿಸ್ದೆ ಹೋದ್ರಾ? ನನ್ನ ಮಗಳು ಒಬ್ಬಳನ್ನು ಬಿಟ್ಟು ಮಿಕ್ಕದವ್ರು ಎಲ್ಲರೂ ನನ್ನ ಕಣ್ಣಿಗೆ ಕಾಣದೇ ಇರೋದಕ್ಕೆ ಈ ನಿರ್ಧಾರನಪ್ಪ. ಆಗಿರೋ ತಪ್ಪನ್ನ ಕ್ಷಮಿಸಿ ನನ್ನ ಹತ್ರ ನೀನು ಮಾತಾಡ್ತಾ ಇರೋದೇ ದೊಡ್ಡದು ಕಣಪ್ಪ. ತಂಗಿರ ವಿಷಯದಲ್ಲಿ ಶಿವಣ್ಣ ಒಸಿ ರಾಂಗು ಅಂತ ಇಡೀ ಮಾರಿಗೂಡಿಗೆ ಗೊತ್ತು ಕಣಪ್ಪ. ಅಂಥದ್ರಲ್ಲೂ ನೀನು ಬಾಯಿ ತುಂಬ ಮಾದಪ್ಪಣ ಅಂತ ಕರಿತಾ ಇದೀಯ ಅಂದರೆ ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ಅಂತ ಅಲ್ವಾ? ಆ ನಂಬಿಕೆನ ಉಳಿಸೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಕಣಪ್ಪ. ನೋಡು ಶಿವು, ಒಂದು ಹೆಣ್ಣು ಎಷ್ಟೇ ಓದಿರಲಿ, ಎಂಥ ಮನೆಯಲ್ಲೇ ಇರಲಿ, ಆ ಹೆಣ್ಣಿನ ಹತ್ರ ಒಂದು ಸ್ವಲ್ಪನಾದರೂ ಆಸ್ತಿ ಇರಲಿಲ್ಲ ಅಂದರೆ ಅವಳು ಸುತ್ತ ಇರೋರು ಕೆಟ್ಟವರಾಗೋದಕ್ಕೆ ತುಂಬ ದಿನ ಬೇಕಾಗಲ್ಲಪ್ಪ, ತುಂಬ ದಿನ ಬೇಕಾಗಲ್ಲ. ಅದರಲ್ಲೂ ಮೊದಲೇ ಕೆಟ್ಟವರಾಗಿದ್ದರೆ ರಾಕ್ಷಸರಾಗ್ಬಿಡ್ತಾರಪ್ಪ, ರಾಕ್ಷಸರಾಗ್ಬಿಡ್ತಾರೆ. ಸುಮ್ಮನೆ ಸುತ್ತ ತಿರುಗಿ ನೋಡು. ನಮ್ಮೂರಲ್ಲಿ ಯಾವ ಹೆಂಗಸಿನ ಹೆಸರಲ್ಲಿ ಒಂದು ಮನೆ ಇದೆ ಹೇಳು?